ಫಿಲಾಸಫರ್ ಸಾಕ್ರಟೀಸ್ ಹೇಳಿದ ಹಾಗೆ ಕೇವಲ ಜೀವನ ನಡೆಸಿದರೆ ಅರ್ಥವಿಲ್ಲ. ಒಳ್ಳೆಯ ಜೀವನ ನಡೆಸಿದಾಗ ಮಾತ್ರ ಬದುಕಿಗೆ ಒಂದು ಸಾರ್ಥಕತೆ ಸಿಗುತ್ತದೆ. ಅದಕ್ಕೆ ಬಹುಮುಖ್ಯವಾದುದು ಸರಿಯಾದ ಹಣಕಾಸಿನ ತಿಳುವಳಿಕೆ ಮತ್ತು ಅದರಿಂದ ಬರುವ ಹಣಕಾಸಿನ ಸಮೃದ್ಧಿ. ಬನ್ನಿ, ಹಣಕಾಸಿನ ರೂಲ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೆಮ್ಮದಿಯ ಜೀವನ ನಡೆಸೋಣ. ಹಣಕಾಸು ಅಂದರೆ ಸಿಂಪಲ್ ಆಗಿ ದುಡ್ಡು ಅಥವಾ ಫೈನಾನ್ಸ್. ಫೈನಾನ್ಸ್ ಅಂದರೆ ದುಡ್ಡನ್ನು ಹೇಗೆ ಗಳಿಸಬೇಕು, ಹೇಗೆ ಬಳಸಬೇಕು, ಹೇಗೆ ಉಳಿಸಬೇಕು ಮತ್ತು ಹೇಗೆ ಬೆಳೆಸಬೇಕು ಎನ್ನುವುದರ ಬಗ್ಗೆ ಪೂರ್ತಿ ಅರಿವು. ಫೈನಾನ್ಸ್ ಅಂದರೆ ದುಡ್ಡು ಮತ್ತು ದುಡ್ಡಿನ ಬೇರೆ ಬೇರೆ ರೂಪಗಳನ್ನು ಅರ್ಥ ಮಾಡಿಕೊಳ್ಳುವ ಅಭ್ಯಾಸ ಮತ್ತು ಕೆಲಸ. ಫೈನಾನ್ಸ್ ಅಂದರೆ ಸಿಂಪಲ್ ಆಗಿ ದುಡ್ಡಿನ ಎರಡು ಮುಖ್ಯ ರೂಪಗಳು ಅಂದರೆ ಇನ್ಕಮ್ ಮತ್ತು ಅಸೆಟ್, ಇವುಗಳ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಅನ್ನು ಬೆಳೆಸಿಕೊಳ್ಳುವುದು. ಇನ್ಕಮ್ ಅಂದರೆ ಆದಾಯ. ಯಾವಾಗ ಆದಾಯ ಖರ್ಚಿಗಿಂತ ಜಾಸ್ತಿ ಇರುತ್ತೋ ಅದು ಆಸ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಖರ್ಚು ಆದಾಯಕ್ಕಿಂತ ಹೆಚ್ಚಾಗುತ್ತೋ ಅದು ಸಾಲವಾಗಿ ಕನ್ವರ್ಟ್ ಆಗುತ್ತೆ. ಇನ್ಕಮ್ ಎಕ್ಸ್ಪೆನ್ಸ್ಗಿಂತ ಜಾಸ್ತಿ ಆದರೆ ಅದು ಅಸೆಟ್ ಆಗುತ್ತೆ. ಎಕ್ಸ್ಪೆನ್ಸ್ ಇನ್ಕಮ್ಗಿಂತ ಹೆಚ್ಚಾದರೆ ಅದು ಲಯಬಿಲಿಟಿ ಆಗುತ್ತೆ. ಇದು ತುಂಬ ಬೇಸಿಕ್ ಐಡಿಯಾ, ಆದರೆ ಇದು ಪ್ರತಿಯೊಬ್ಬನ ಜೀವನಕ್ಕೆ ಬೇಕಾಗಿರುವ ಫೈನಾನ್ಸ್ನ ಅತಿ ಮುಖ್ಯ ಮಂತ್ರ. ಇಷ್ಟೆಲ್ಲ ಗೊತ್ತಿದ್ದರೂ ಚೆನ್ನಾಗಿ ಬಜೆಟ್ ಮ್ಯಾನೇಜ್ ಮಾಡ್ತಾ ಇದ್ರೂ ಕೂಡ ಮತ್ತೆ ಮತ್ತೆ ಎಕ್ಸ್ಪೆನ್ಸ್ಗಳು ಇನ್ಕಮ್ನ ಓವರ್ಟೇಕ್ ಮಾಡ್ತಾನೆ ಇರ್ತವೆ. ಸಾಲಗಳು ಜಾಸ್ತಿ ಆಗ್ತಾನೆ ಇರ್ತವೆ. ಆಲ್ರೆಡಿ ಇರೋ ಆಸ್ತಿಗಳು ಕರಗುತ್ತಾ ಹೊಸ ಆಸ್ತಿಗಳು ಕನಸಾಗಿಯೇ ಉಳಿದು ಬಿಡ್ತವೆ. ಈ ಪ್ರಾಬ್ಲಮ್ಗೆ ಒಂದು ಕಾರಣ, ಒಂದು ಕಡೆ ತೂಕ ಇಲ್ಲದೆ ಇರುವ ಇನ್ಕಮ್ಗಳು, ಮತ್ತೊಂದು ಕಡೆ ಸಾಕಷ್ಟು ತೂಕವಿರುವ ಎಕ್ಸ್ಪೆನ್ಸ್ಗಳು. ತೂಕವಿಲ್ಲದ ಇನ್ಕಮ್ಗಳು ಅಂದರೆ ರೆಗ್ಯುಲರ್ ಆಗಿ ಬರುತ್ತಾ ಇದ್ರೂ ತೀರಾ ಕಡಿಮೆ ಇರುವ ಸಂಬಳಗಳು, ಅಥವಾ ಬಂದಾಗ ದೊಡ್ಡದಾಗಿ ಬಂದರೂ ರೆಗ್ಯುಲರ್ ಆಗಿ ಬರದ ಒಂದು ಥರದ ಸಂಪಾದನೆಗಳು. ಇದರ ಎದುರು ಗಟ್ಟಿಮುಟ್ಟಾಗಿರುವ ಮತ್ತು ಫಿಕ್ಸ್ಡ್ ಆಗಿ ಕಾಡುವ ಎಕ್ಸ್ಪೆನ್ಸ್ಗಳು. ಇಲ್ಲಿ ನಾವು ನಮ್ಮ ಇನ್ಕಮ್ಗೆ ಒಂದು ಸ್ವಲ್ಪ ತಾಕತ್ ಕೊಡಬೇಕಿದೆ, ಅದು ಎಕ್ಸ್ಪೆನ್ಸ್ಗಳ ಮುಂದೆ ನಿಂತು ಗೆಲ್ಲುವುದಕ್ಕೆ. ಈಗ ಎಕ್ಸ್ಪೆನ್ಸ್ಗಳ ವಿಷಯಕ್ಕೆ ಬಂದರೆ, ಈ ಎಕ್ಸ್ಪೆನ್ಸ್ಗಳು ಅಷ್ಟು ಸ್ಟ್ರಾಂಗ್ ಹೇಗಾದವು ಅಂತ ಕಾರಣ ಹುಡುಕಿದ್ರೆ ಅದರ ಮೂಲ ಸಿಗುವುದು ನಾವೇ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇರೋ ಅಸೆಟ್ಗಳ ಬುಡದಲ್ಲಿ. ಈಗ ಅಸೆಟ್ ವಿಷಯಕ್ಕೆ ಬಂದರೆ, ಅಸೆಟ್ ಅಂದರೆ ಸಿಂಪಲ್ ಆಗಿ ಆಸ್ತಿ. ಈ ಅಸೆಟ್ಗಳಲ್ಲಿ ಎರಡು ವಿಧ. ಒಂದು ಇನ್ಕಮ್ ಅಸೆಟ್, ಎರಡನೇದು ಇನ್ವೆಸ್ಟ್ಮೆಂಟ್ ಅಸೆಟ್. ಇನ್ಕಮ್ ಅಸೆಟ್ ಅಂದರೆ ಪ್ರಾಫಿಟ್ ಕೊಡುವ ಬಿಸ್ನೆಸ್, ಬಾಡಿಗೆ ದುಡಿಯುವ ರಿಯಲ್ ಎಸ್ಟೇಟ್, ದಿನ ಇನ್ಕಮ್ ದುಡಿಯುವ ವೆಹಿಕಲ್ ಅಥವಾ ಜೆರಾಕ್ಸ್ ಮೆಷಿನ್, ಇವೆಲ್ಲವನ್ನು ಇನ್ಕಮ್ ಅಸೆಟ್ ಎಂದು ಹೇಳಬಹುದು. ಇನ್ವೆಸ್ಟ್ಮೆಂಟ್ ಅಸೆಟ್ ಅಂದರೆ ನೀವೇ ಪರ್ಚೇಸ್ ಮಾಡಿ ವಾಸವಿರುವ ನಿಮ್ಮ ಮನೆ, ನೀವು ಸ್ವಂತಕ್ಕೆ ಯೂಸ್ ಮಾಡುತ್ತಿರುವ ನಿಮ್ಮ ಕಾರು, ಫ್ಯೂಚರ್ಗಾಗಿ ಪರ್ಚೇಸ್ ಮಾಡಿದ ಸೈಟು ಇತ್ಯಾದಿ, ಇವೆಲ್ಲವನ್ನು ಇನ್ವೆಸ್ಟ್ಮೆಂಟ್ ಅಸೆಟ್ ಅಂತ ಹೇಳಬಹುದು. ಇನ್ಕಮ್ ಅಸೆಟ್ನಿಂದ ಇನ್ಕಮ್ ಬರುತ್ತದೆ. ಇನ್ವೆಸ್ಟ್ಮೆಂಟ್ ಅಸೆಟ್ ನೀವು ಚೆನ್ನಾಗಿ ಬಳಸುತ್ತಿದ್ದರೂ ಅದರಿಂದ ಇನ್ಕಮ್ ಬರುವ ಗ್ಯಾರಂಟಿ ಇಲ್ಲ. ಹೀಗೆ ತುಂಬ ಜನ ಒಂದೇ ಒಂದು ಇನ್ಕಮ್ನಿಂದ ಲೋನ್ಗಳ ಮೇಲೆ ಮನೆ, ಕಾರು, ಸೈಟ್ಗಳು ಪರ್ಚೇಸ್ ಮಾಡಿ ದೊಡ್ಡ ದೊಡ್ಡ EMI ಎಕ್ಸ್ಪೆನ್ಸ್ಗಳನ್ನು ಹೊತ್ತು ಹಣಕಾಸಿನ ವಿಷಚಕ್ರದಲ್ಲಿ ನರಳಾಡ್ತಾ ಇರ್ತಾರೆ. ಅದಕ್ಕೇನೆ ನಾವು ಈ ಇನ್ಕಮ್ ಅಸೆಟ್ ಮತ್ತು ಇನ್ವೆಸ್ಟ್ಮೆಂಟ್ ಅಸೆಟ್ಗಳ ನಡುವೆ ವ್ಯತ್ಯಾಸ ತಿಳಿದು ಇದರಿಂದ ನಮ್ಮ ಫೈನಾನ್ಸ್ನ ಮೇಲೆ ಆಗುವ ಪರಿಣಾಮ ಅರಿತು ಅಸೆಟ್ ಮ್ಯಾನೇಜ್ಮೆಂಟ್ನಲ್ಲಿ ಪರಿಪಕ್ವ ಆಗಬೇಕಾಗಿದೆ. ಒಂದು ಕಡೆ ತೂಕವಿಲ್ಲದ ಇನ್ಕಮ್ಗಳು, ಮತ್ತೊಂದು ಕಡೆ ಅತಿಯಾದ ಇನ್ವೆಸ್ಟ್ಮೆಂಟ್ ಅಸೆಟ್ಗಳು. ಈ ಎರಡೂ ಸೇರಿ ನಮ್ಮ ಫೈನಾನ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾನೆ ಇರ್ತವೆ. ಆದ್ದರಿಂದಲೇ ಹಣಕಾಸು ಪ್ರತಿದಿನದ ಕಲಿಕೆಯಾಗಬೇಕು, ಅಭ್ಯಾಸವಾಗಬೇಕು, ಕೆಲಸವಾಗಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.